ನಮಸ್ಕಾರ. ಮುಖ್ಯಾಂಶಗಳು. ಸೌರ ಇಂಧನ ಮೈತ್ರಿ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ಭಾರತ ಜಾಗತಿಕ ನಾಯಕತ್ವ, ಸ್ಪಷ್ಟ ಗುರಿಯೊಂದಿಗೆ ದಿಟ್ಟ ಹೆಜ್ಜೆ, ಪ್ರಧಾನಿ ನರೇಂದ್ರ ಮೋದಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉನ್ನತೀಕರಣ ಯೋಜನೆ ಕುರಿತು ಮುಖ್ಯಮಂತ್ರಿಗಳಿಗೆ ಪ್ರಾತ್ಯಕ್ಷಿಕೆಯೊಂದಿಗೆ ವಿವರಣೆ, ಡಾಕ್ಟರ್ ಕೆ ಸುಧಾಕರ್. ಖಾಸಗಿ ಸರ್ಕಾರಿ ಶಾಲೆಗಳ ನಡುವಿನ ಡಿಜಿಟಲ್ ಅಂತರ ನಿಗ್ರಹಕ್ಕೆ ಒತ್ತು, ಸ್ಮಾರ್ಟ್ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಅಗತ್ಯ ಕ್ರಮ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಕೊರೋನಾ ಸೋಂಕು ಹೊಸ ಅಲೆ ಆತಂಕ, ಬ್ರಿಟನ್ನಿಂದ ಆಗಮಿಸಿರುವ ಪ್ರಯಾಣಿಕರ ಬಗ್ಗೆ ಕಣ್ಗಾವಲು, ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್. ವಾರ್ತೆಗಳ ವಿವರ. ಜಗತ್ತಿನ ಅಭ್ಯುದಯದೊಂದಿಗೆ ಭಾರತದ ಅಭ್ಯುದಯದ ಪಥವಾಗಿರುವ ಆತ್ಮನಿರ್ಭರ್ ಭಾರತದ ಸಾರಾಂಶ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರ ದೂರದೃಷ್ಟಿಯನ್ನು ಒಳಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶಾಂತಿನಿಕೇತನದಲ್ಲಿರುವ ವಿಶ್ವ ಭಾರತಿ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು, ಭಾರತದಲ್ಲಿನ ಅತ್ಯುತ್ತಮವಾದದ್ದು ಜಗತ್ತಿಗೆ ಪ್ರಯೋಜನ ಕಲ್ಪಿಸಬೇಕು, ಜಗತ್ತಿನ ಒಳ್ಳೆಯ ಅಂಶಗಳನ್ನು ಭಾರತ ಕಲಿಯಬೇಕು ಎಂದು ಗುರುದೇವ್ ಬಯಸಿದರು. ವಿಶ್ವ ಭಾರತಿಯಿಂದ ಹೊರಹೊಮ್ಮುವ ಸಂದೇಶವನ್ನು ಭಾರತ ಇಡೀ ಜಗತ್ತಿಗೆ ಹರಡುತ್ತಿದೆ. ಪ್ರಕೃತಿಯೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನು ವಿಶ್ವ ಭಾರತಿ ನಮಗೆ ತೋರಿಸಿಕೊಡುತ್ತಿದೆ ಎಂದು ಹೇಳಿದರು. ಪ್ಯಾರಿಸ್ ಒಪ್ಪಂದದಡಿ ನಿಗದಿಪಡಿಸಲಾಗಿರುವ ಪರಿಸರಾತ್ಮಕ ಗುರಿಗಳನ್ನು ಸಾಧಿಸುವ ನಿಟ್ಟಿನಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿರುವ ಜಗತ್ತಿನ ಏಕೈಕ ಪ್ರಮುಖ ದೇಶ ಭಾರತವಾಗಿದೆ. ಅಂತಾರಾಷ್ಟೀಯ ಸೌರ ಇಂಧನ ಮೈತ್ರಿಕೂಟದ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ಭಾರತ ಜಗತ್ತಿನ ನಾಯಕತ್ವ ವಹಿಸಿಕೊಂಡಿದೆ ಎಂದು ಪ್ರಧಾನಿ ಹೇಳಿದರು. ಬಂಗಾಳದ ಭಕ್ತಿ ಆಂದೋಲನದ ಪರಂಪರೆಯನ್ನು ಸ್ಮರಿಸಿದ ಪ್ರಧಾನಿ, ದೇಶದಲ್ಲಿ ಹೊಸ ಜ್ಞಾನ ಆಂದೋಲನಕ್ಕೆ ಭಕ್ತಿ, ಸ್ವಾತಂತ್ರ್ಯ ಹೋರಾಟ, ಗುರುದೇವ್ ಟ್ಯಾಗೋರ್ ಅವರ ವಿಶ್ವ ಭಾರತಿ ಹೊಸ ಶಕ್ತಿಯನ್ನು ನೀಡಿದೆ ಎಂದರು. ಪಶ್ಚಿಮ ಬಂಗಾಳದ ರಾಜ್ಯಪಾಲ ಜಗದೀಪ್ ಧಂಗರ್, ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು 1921ರಲ್ಲಿ ವಿಶ್ವ ಭಾರತಿ ವಿಶ್ವವಿದ್ಯಾಲಯ ಸ್ಥಾಪಿಸಿದರು. 1951ರ ಮೇ ತಿಂಗಳಿನಲ್ಲಿ ವಿಶ್ವ ಭಾರತಿಯನ್ನು ಕೇಂದ್ರೀಯ ವಿಶ್ವವಿದ್ಯಾಲಯ ಎಂದು ಘೋಷಿಸಲಾಯಿತು. ಸಂಸತ್ತಿನ ಕಾಯ್ದೆ ಅನುಸಾರ ಸಂಸ್ಥೆಯನ್ನು ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆಯನ್ನಾಗಿ ಮಾನ್ಯತೆ ನೀಡಲಾಯಿತು. ಗುರುದೇವ್ ಟ್ಯಾಗೋರ್ ಅವರು ರೂಪಿಸಿದ ಶಿಕ್ಷಣಶಾಸ್ತ್ರದ ಆಧಾರದ ಮೇಲೆ ನಡೆಯುತ್ತಿದ್ದ ಈ ವಿಶ್ವವಿದ್ಯಾಲಯವು ಕಾಲಕ್ರಮೇಣ ಇತರ ಆಧುನಿಕ ವಿಶ್ವವಿದ್ಯಾಲಯಗಳಂತೆ ರೂಪುಗೊಂಡಿದೆ. प्रशंसनीय रहे हैं। आपने 2015 में जिस योग डिपार्टमेंट को शुरू किया था, उसकी भी लोकप्रियता तेजी से बढ़ रही है. प्रकृति के साथ मिलकर अध्ययन और जीवन दोनों का साक्षात उदाहरण आपका विश्वविद्यालय परिसर है. और हम में बहुत बड़ी और इसमें बहुत बड़ी भूमिका निभाई उस समय स्थापित हुई कई प्रतिष्ठित शिक्षण संस्थानों ने, विश्वविद्यालयों ने. विश्व भारती यूनिवर्सिटी हो, बनारस हिंदू विश्वविद्यालय हो, अलीगढ़ मुस्लिम यूनिवर्सिटी हो, नेशनल कॉलेज हो जो आजकल लाहौर में है, मैसूर यूनिवर्सिटी हो, त्रिची नेशनल कॉलेज हो, महात्मा गांधी काशी विद्यापीठ हो, गुजरात विद्यापीठ हो, विलिंगडन कॉलेज हो, जामिया मिलिया इस्माइलिया हो, लखनऊ यूनिवर्सिटी हो, पटना यूनिवर्सिटी हो, दिल्ली विश्वविद्यालय हो, आंध्र यूनिवर्सिटी हो, अन्ना मलाई यूनिवर्सिटी हो, ऐसे अनेक संस्थान उसी एक कालखंड में देश में स्थापित हुए. इन यूनिवर्सिटीज में भारत की एक बिल्कुल नई विद्वत्ता का विकास हुआ. इन शिक्षण संस्थाओं ने भारत की आजादी के लिए चल रहे वैचारिक आंदोलन को नई ऊर्जा दी, नई दिशा दी, नई ऊंचाई दी. भक्ति आंदोलन से हम एकजुट हुए, ज्ञान आंदोलन ने बौद्धिक मजबूती दी और कर्म आंदोलन ने हमें अपने हक के लिए लड़ाई का हौसला
और साहस दिया। ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ದೇಶದ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಫಲಾನುಭವಿಗಳ ಖಾತೆ ಹಣ ಜಮೆ ಮಾಡಿ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. 9 ಕೋಟಿ ರೈತ ಫಲಾನುಭವಿಗಳಿಗೆ 18,000 ಕೋಟಿ ರೂಪಾಯಿಯನ್ನು ಪ್ರಧಾನಿ ನಾಳೆ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಿದ್ದು, 6 ರಾಜ್ಯಗಳ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈತರು ಪಿಎಂ ಕಿಸಾನ್ ಯೋಜನೆ ಹಾಗೂ ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ತಂದಿರುವ ವಿವಿಧ ಯೋಜನೆಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ನಿರೀಕ್ಷೆಯಿದೆ. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉನ್ನತೀಕರಣ ಕುರಿತ ಪ್ರಾತ್ಯಕ್ಷಿಕೆ ಮಾಹಿತಿಯನ್ನು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಇಂದು ಅನಾವರಣಗೊಳಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಯೋಜನೆಯ ರೂಪುರೇಷೆ ವಿವರಿಸಿ ಹೋಬಳಿ ಹಂತದಲ್ಲಿ ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯೋಜನೆಯ ಮಾಹಿತಿ ವಿವರಿಸಿದರು. ಬಳಿಕ ಸಚಿವ ಸುಧಾಕರ್ ರಾಜ್ಯದ ಆರೋಗ್ಯ ಸೇವೆಯನ್ನು ದೇಶದಲ್ಲೇ ಮಾದರಿಯಾಗಿಸುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ರೂಪಿಸಲಾಗಿದ್ದು, ಈ ಕುರಿತು ಮುಖ್ಯಮಂತ್ರಿಗಳಿಗೆ ವಿವರ ನೀಡಲಾಗಿದೆ. ಅವರಿಂದ ಹಲವು ರಚನಾತ್ಮಕ ಸಲಹೆಗಳನ್ನು ಪಡೆಯಲಾಗಿದ್ದು, ಹಂತ ಹಂತವಾಗಿ ಜಾರಿಗೆ ತರಲಾಗುವುದು ಎಂದರು. ಇದು ಸಿಗಬೇಕು ಅನ್ನೋದಾದ್ರೆ ನಮ್ಮ ಸಮುದಾಯದ ಆರೋಗ್ಯ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಅದರಲ್ಲಿ ಮೂಲಭೂತ ಸೌಕರ್ಯ ಇರ್ಬೋದು, ವೈದ್ಯರ ಕೊರತೆಯನ್ನು ನೀಗಿಸುವಂಥದ್ದಿರ್ಬೋದು, ಆರೋಗ್ಯ ಸಿಬ್ಬಂದಿಯ ಇವತ್ತು ಏನು ಆರೋಗ್ಯ ಸಿಬ್ಬಂದಿಯನ್ನು ಹೊಸದಾಗಿ ಅವರನ್ನು ನೇಮಕ ಮಾಡುವಂಥದ್ದು, ಇವೆಲ್ಲ ವಿಷಯಗಳ ಬಗ್ಗೆ ಇವತ್ತು ಕೂಲಂಕುಷವಾಗಿ ಒಂದು ಸಮಿತಿ ಏನಿತ್ತು, ಆ ಸಮಿತಿಯ ಮೂಲಕ ಪ್ರೆಸೆಂಟೇಷನ್ ಇವತ್ತಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಇದರಲ್ಲಿ ನಮಗೆಲ್ಲ ಕೂಡ ಗೊತ್ತಿದೆ, ಇವತ್ತು ಕೇರಳ ಮತ್ತು ತಮಿಳುನಾಡು ಇಡೀ ದೇಶದಲ್ಲಿ ಸಮುದಾಯದ ಆರೋಗ್ಯ ವ್ಯವಸ್ಥೆ ಉತ್ತಮವಾಗಿದೆ, ಆರೋಗ್ಯ ಸೇವೆಗಳು ಚೆನ್ನಾಗಿವೆ ಅಂತ ಜನರು ಮಾತನಾಡ್ಕೊಳ್ತಾರೆ. ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ನಿರ್ದೇಶನ ಏನು ಕೊಟ್ಟಿದ್ದಾರೆ ಅಂದರೆ, ಇಡೀ ಭಾರತ ದೇಶದಲ್ಲಿ ಕರ್ನಾಟಕದ ಆರೋಗ್ಯ ವ್ಯವಸ್ಥೆ ಉತ್ತಮವಾಗಿರಬೇಕು ಮತ್ತು ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಈ ರೀತಿಯಲ್ಲಿ ಒಂದು ಕನಸನ್ನು ಕಂಡಿದ್ದಾರೆ. ಶಾಲೆಗಳನ್ನು ಆರಂಭಿಸುವುದು ಸರ್ಕಾರಕ್ಕೆ ಪ್ರತಿಷ್ಠೆಯ ವಿಚಾರವಲ್ಲ, ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶಾಲೆಗಳನ್ನು ಮರು ಆರಂಭಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಕೋವಿಡ್-19 ನಿರ್ವಹಣೆ, ತಾಂತ್ರಿಕ ಸಲಹಾ ಸಮಿತಿ ಮಾರ್ಗದರ್ಶನದಂತೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ದೀರ್ಘಕಾಲ ಶಾಲೆಗಳ ರಜೆ ದೊರೆಯುವುದರಿಂದ ಬಾಲಕಾರ್ಮಿಕರು ಮತ್ತು ಬಾಲ್ಯ ವಿವಾಹ ಹೆಚ್ಚಾಗುವ ಸಾಧ್ಯತೆ ಇದೆ. ಇವುಗಳ ತಡೆಗಾಗಿ ಶಾಲೆಗಳನ್ನು ತೆರೆಯುವುದು ಅಗತ್ಯ ಎಂದರು. ರಾಜ್ಯದಲ್ಲಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳ ಬಗ್ಗೆನೂ ಕೂಡ ನಾವೆಲ್ಲ ಗಮನ ಹರಿಸಬೇಕಾಗಿದೆ. ಎಷ್ಟು ಜನ ಶಾಲೆ ಇಲ್ಲದೇನೆ ಆ ಕೂಲಿ ಕಾರ್ಮಿಕರಾಗ್ತಾ ಇದ್ದಾರೆ, ಬಾಲ ಕಾರ್ಮಿಕರಾಗ್ತಾ ಇದ್ದಾರೆ, ಬಾಲ ಆಗ್ತಾ ಇದೆ ಅನ್ನೋದು ಕೂಡ ನೋಡಬೇಕಾಗಿದೆ ನಾವು. ಸೊ ಅದಕ್ಕೋಸ್ಕರ ಬ್ಯಾಂಗ್ಳೂರ್ ಸೆಂಟ್ರಿಕ್ ಇಟ್ಕೊಂಡು ಅದಕ್ಕೇನೇನೋ ವಿಶೇಷಣ ಕೊಟ್ಟು ಹಠಮಾರಿ, ಜಂಗಿ ಕುಸ್ತಿ ಇವೆಲ್ಲ ವೊಕ್ಯಾಬ್ಯುಲರಿ ಒಳ್ಳೇದಲ್ಲ. ನಾನು ಬಹಳ ವಿನಮ್ರವಾಗಿ ಹೇಳ್ತಾ ಇದ್ದೀನಿ, ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅತ್ಯಂತ ಸಮನ್ವಯದಿಂದ ಪರಸ್ಪರ ಒಂದು ಹೊಂದಾಣಿಕೆಯಿಂದ ನಾವು ಕಾರ್ಯ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯಾಬ್ಗಳ ವಿತರಣೆ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಬೆಂಗಳೂರಿನ ಮಲ್ಲೇಶ್ವರದಲ್ಲಿಂದು ಚಾಲನೆ ನೀಡಿದರು. ಆರ್ವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಪಾಂಡುರಂಗ ಶೆಟ್ಟಿ, ಶಿಕ್ಷಣ ಫೌಂಡೇಶನ್ ಮುಖ್ಯಸ್ಥ ಪ್ರಶಾಂತ್ ಪ್ರಕಾಶ್, ಸಿಇಒ ಪ್ರಸನ್ನ, ಬೆಂಗಳೂರು ಉತ್ತರ ಜಿಲ್ಲೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ನಾರಾಯಣ್ ಮತ್ತಿತರರು ಪಾಲ್ಗೊಂಡರು. ಮಲ್ಲೇಶ್ವರ ಕ್ಷೇತ್ರ ವ್ಯಾಪ್ತಿಯ 7 ಪ್ರೌಢಶಾಲೆಗಳು ಸೇರಿ ಒಟ್ಟು 21 ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಟ್ಯಾಬ್ಗಳನ್ನು ಡಾ ಸಿಎನ್ ಅಶ್ವತ್ಥನಾರಾಯಣ ಫೌಂಡೇಶನ್, ಆರ್ವಿ ಶಿಕ್ಷಣ ತರಬೇತಿ ಸಂಸ್ಥೆ ಮತ್ತು ಶಿಕ್ಷಣ ಫೌಂಡೇಶನ್ ನೆರವಿನೊಂದಿಗೆ ವಿತರಿಸಲಾಯಿತು.
ಬಳಿಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳ ನಡುವೆ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವುದು, ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಉತ್ತೇಜನ ಅಗತ್ಯವಾಗಿದೆ. ಡಿಜಿಟಲ್ ಮತ್ತು ಸ್ಮಾರ್ಟ್ ಕಲಿಕೆಗೆ ಒತ್ತು ನೀಡುವ ಹಿನ್ನೆಲೆಯಲ್ಲಿ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದ್ದು, ಬೆಂಗಳೂರು ನಗರ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ಡಿಜಿಟಲೀಕರಣಕ್ಕೆ ಆದ್ಯತೆ ನೀಡಲಾಗಿದೆ. ಇದಕ್ಕೆ ಪೂರಕವಾಗಿ ಶಿಕ್ಷಕರಿಗೂ ತರಬೇತಿ ನೀಡಲಾಗುತ್ತಿದೆ ಎಂದು ವಿವರಿಸಿದರು. ಕಳೆದ 29 ದಿನಗಳಿಂದ ರೈತರು ನಡೆಸುತ್ತಿರುವ ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷಿಸಿರುವುದು ಖಂಡನೀಯ. ಕೂಡಲೇ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಪಕ್ಷದ ರಾಷ್ಟ್ರಾಧ್ಯಕ್ಷರ ಆದೇಶದಂತೆ ಇಡೀ ದೇಶದಲ್ಲಿ ಎಲ್ಲ ರೈತ ಘಟಕಗಳ ನೇತೃತ್ವದಲ್ಲಿ ರೈತ ವಿರೋಧಿ ಕಾಯ್ದೆಗಳ ವಿರುದ್ಧ ಸಹಿ ಸಂಗ್ರಹಿಸಿ ರಾಷ್ಟ್ರಪತಿಗಳಿಗೆ ಹಕ್ಕೊತ್ತಾಯವನ್ನು ಸಲ್ಲಿಸಲಾಗಿದೆ. ರಾಜ್ಯದಲ್ಲೂ ಬೃಹತ್ ಅಭಿಯಾನ ನಡೆಸಿ ಲಕ್ಷಾಂತರ ಸಹಿ ಸಂಗ್ರಹಿಸಲಾಗಿದ್ದು, ಪಕ್ಷದ ನಾಯಕರು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಿದ್ದಾರೆ. ರೈತರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸದೆ ಕೃಷಿಕ ಸಮುದಾಯಕ್ಕೆ ಮಾರಕವಾಗಿರುವ ಕಾಯ್ದೆಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. President should not give nod to whatever the action has been brought in the parliament. If this voice has been corrupt, where is democracy? Is a big question. We should allow. They should hear to us. They should speak to us. They should come out. Our demand is to withdraw it. This curfew. ಇದೇ ವೇಳೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ರಾತ್ರಿ ಕರ್ಫ್ಯೂ ಅತ್ಯಂತ ಅವೈಜ್ಞಾನಿಕ ನಿರ್ಧಾರವಾಗಿದ್ದು, ಕೂಡಲೇ ಇದನ್ನು ಹಿಂಪಡೆಯಬೇಕು. ಬೆಳಗಿನಿಂದ ರಾತ್ರಿಯವರೆಗೆ ಸಾರ್ವಜನಿಕರು ಹತ್ತಾರು ಸಭೆ ಸಮಾರಂಭಗಳು, ಮಾರುಕಟ್ಟೆ ಇತ್ಯಾದಿ ಸ್ಥಳಗಳಲ್ಲಿ ಗುಂಪುಗೂಡುವುದು ನಡೆಯುತ್ತಿದೆ. ಕೋವಿಡ್-19 ಆತಂಕದ ನಡುವೆಯೂ ಹತ್ತಾರು ಚುನಾವಣೆಗಳು ನಿರಾತಂಕವಾಗಿ ನಡೆದಿವೆ. ವಿಧಾನಮಂಡಲ, ಸಂಸತ್ ಅಧಿವೇಶನಗಳು ನಡೆದಿರುವ ಉದಾಹರಣೆಗಳಿವೆ. ಆದರೆ ರಾಜ್ಯ ಸರ್ಕಾರ ರಾತ್ರಿ 11ರಿಂದ ಬೆಳಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಜಾರಿಗೊಳಿಸಿ ಕೋವಿಡ್ ಮುನ್ನೆಚ್ಚರಿಕೆ ಮಾರ್ಗಸೂಚಿ ಪಾಲನೆಗೆ ತಿಳಿಸಿರುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದರು. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಇದೇ 29ರಂದು 3 ದಿನ ಬೆಂಗಳೂರಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಉಪರಾಷ್ಟ್ರಪತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ನಂತರ ವಿಜ್ಞಾನ ತಂತ್ರಜ್ಞಾನದ ಸಂಶೋಧನಾ ಮತ್ತು ಶಿಕ್ಷಣ ಸಂಸ್ಥೆಗೂ ಭೇಟಿ ನೀಡಲಿದ್ದಾರೆ. ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ವಾಯು ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾವಣೆ ನಡೆಸುವ ಮೂಲಕ ದೇಶೀಯ ಕ್ಷಿಪಣಿ ಅಭಿವೃದ್ಧಿಯಲ್ಲಿ ಹೊಸ ದಾಖಲೆ ನಿರ್ಮಿಸಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅಭಿನಂದಿಸಿದ್ದಾರೆ. ಈ ಕ್ಷಿಪಣಿ 50 ಕಿಲೋಮೀಟರ್ಗಳ ದೂರದಲ್ಲಿನ ವಾಯು ಗುರಿಗಳನ್ನು ಭೇದಿಸುವ ಸಾಮರ್ಥ್ಯ ಹೊಂದಿದೆ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಇದೊಂದು ತಂತ್ರಜ್ಞಾನದ ಮಹತ್ವದ ಸಾಧನೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಬ್ರಿಟನ್ನಿಂದ ಭಾರತಕ್ಕೆ ಆಗಮಿಸಿರುವ ಪ್ರಯಾಣಿಕರ ಸ್ಥಿತಿಗತಿಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಾಮರ್ಶೆ ನಡೆಸಿದರು. ಬ್ರಿಟನ್ನಿಂದ ಭಾರತಕ್ಕೆ ಬಂದಿರುವ ಪ್ರಯಾಣಿಕರ ಪೈಕಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಪಶ್ಚಿಮ ಬಂಗಾಳ, ಗೋವಾ, ಗುಜರಾತ್ ಹಾಗೂ ಕೇರಳದಲ್ಲಿ ಸೋಂಕು ದೃಢಪಟ್ಟ ವ್ಯಕ್ತಿಗಳೊಂದಿಗೆ ಸಂವಾದ ನಡೆಸಿ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಅವರ ಅಭಿಪ್ರಾಯ ಆಲಿಸಿದರು. ಬ್ರಿಟನ್ನಲ್ಲಿ ಕಂಡುಬಂದಿರುವ ಹೊಸ ಸ್ವರೂಪದ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಸಾಂಕ್ರಾಮಿಕದ ಕಣ್ಗಾವಲು ಹಾಗೂ ಪ್ರತಿಕ್ರಿಯೆಗಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ಹೊರಡಿಸಿರುವ ಸೂಚನೆಗಳ ಕುರಿತು ವಿವರವಾಗಿ ಚರ್ಚೆ ನಡೆಸಿದರು. ಈ ದೇಶದಿಂದ ಆಗಮಿಸಿರುವ ಪ್ರಯಾಣಿಕರ ವಿವರಗಳನ್ನು ಏರ್ ಸುವಿಧಾ ಹಾಗೂ ವಲಸೆ ಪ್ರಾಧಿಕಾರದಿಂದ ಸಂಗ್ರಹಿಸುವಂತೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಲಹೆ ನೀಡಲಾಗಿದೆ. ಸೋಂಕು ದೃಢಪಟ್ಟ ಪ್ರಯಾಣಿಕರ ಮಾದರಿಗಳನ್ನು ಜಿನೋಮ್ ಸೀಕ್ವೆನ್ಸಿಂಗ್ಗಾಗಿ ಗುರುತಿಸಲಾಗಿರುವ ಪ್ರಯೋಗಾಲಯಗಳಿಗೆ ರವಾನಿಸುವಂತೆ ಸೂಚಿಸಲಾಗಿದೆ. ಸರ್ಕಾರದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ವಿಮಾನ ನಿಲ್ದಾಣ ಆರೋಗ್ಯ ಅಧಿಕಾರಿಗಳು ಹಾಗೂ ಕಣ್ಗಾವಲು ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುವಂತೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ರಾಜಸ್ಥಾನದ 8,341 ಕೋಟಿ ರೂಪಾಯಿ ವೆಚ್ಚದ 18 ಹೆದ್ದಾರಿ ಯೋಜನೆಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಿಲಾನ್ಯಾಸ ನೆರವೇರಿಸಿದರು.
ಕಾರ್ಯಕ್ರಮದಲ್ಲಿ ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಪಾಲ್ಗೊಂಡಿದ್ದರು. ಈ ಯೋಜನೆಯಡಿ ಒಟ್ಟು 1127 ಕಿಲೋಮೀಟರ್ ಹೆದ್ದಾರಿಗಳನ್ನು ನಿರ್ಮಿಸಲಾಗುವುದು. ಈ ಯೋಜನೆಯಲ್ಲಿ 6 ಪಥದ ಜೈಪುರ್ ವರ್ತುಲ ರಸ್ತೆಯೂ ಒಳಗೊಂಡಿದೆ. 2023ರೊಳಗೆ ಈ ಯೋಜನೆಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಸಚಿವ ಗಡ್ಕರಿ ಈ ಸಂದರ್ಭದಲ್ಲಿ ತಿಳಿಸಿದರು. ಕಳೆದ 6 ವರ್ಷಗಳಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ದೇಶದಲ್ಲಿ 30,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 52 ಹೆದ್ದಾರಿ ಯೋಜನೆಗಳನ್ನು ನಿರ್ಮಿಸಲಾಗಿದೆ. ಮುಂದಿನ 2 ವರ್ಷಗಳಲ್ಲಿ 2,700 ಕಿಲೋಮೀಟರ್ ರಸ್ತೆಗಳನ್ನು ರಾಜಸ್ಥಾನದಲ್ಲಿ ನಿರ್ಮಿಸಲಾಗುವುದು ಎಂದು ಗಡ್ಕರಿ ಹೇಳಿದರು. इसमें आप अगर लैंड एक्विजिशन और ये काम के लिए आप खुद आपके नेतृत्व में मीटिंग लेकर ये सब क्लियर करेंगे तो अगले साल ये पूरे काम हम जरूर शुरू करेंगे. इसमें स्वरूपगंज, डूंगरपुर, बांसवाड़ा होते हुए मध्य प्रदेश बॉर्डर तक का भी काम है. ये 23 किलोमीटर का कार्य चल रहा है और 63 किलोमीटर का हम जल्दी अवार्ड करेंगे और बाकी का डीपीआर बन रहा है. देसरी, कुंभलगढ़, हल्दीघाट, नाथद्वार 142 किलोमीटर इसका भी डीपीआर बन रहा है. प्रतापगढ़ बाईपास 2 लेन पे 11 किलोमीटर इसका भी डीपीआर बन रहा है. बालोतरा, सदरराव वाया जालोर पैकेज 4 ये और बायमेर बाईपास, बाद में बाड़मेर, रामसर, मुनमाव, सवाई माधोपुर में आरोबी, लालसोट, करौली, धौलपुर, बारा, अमलेरा, नारदन कोटा बाईपास फेज 2 इन सब के डीपीआर बनने के ऑलरेडी हुए हैं. जल्दी हम ये काम शुरू करेंगे आने वाले साल में. भारतमाला में बहुत महत्वपूर्ण बात है कि राजस्थान में हमने 32,302 करोड़ की लागत वाली करीब 2,000 किलोमीटर की लंबाई में हम काम करने जा रहे हैं. लगभग 800 किलोमीटर की लंबाई की 14 परियोजनाओं का डीपीआर का कार्य प्रगति पथ पर है और मैं मानता हूं कि अगले साल इसको हम शुरू करेंगे. इसमें भी आपका सहयोग बहुत आवश्यक है. राजस्थान के विकास में 3 महत्वपूर्ण बातें, 3 ग्रीन एक्सप्रेस हाईवे हम बना रहे हैं. ये एक्सप्रेस हाईवे राजस्थान के विकास में बहुत महत्वपूर्ण होंगे. इसमें से ವಿಜಯಪುರದಲ್ಲಿ ನಿನ್ನೆ ಕೃಷಿಕ ಸಮಾಜ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ಹಾಗೂ ಕೃಷಿ ಕಾಯ್ದೆಗಳು 2020 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರೈತರು ಮತ್ತು ಅಧಿಕಾರಿಗಳು ಕೃಷಿ ಮತ್ತು ಎಪಿಎಂಸಿ ತಿದ್ದುಪಡಿ ಕಾಯ್ದೆಗಳ ಕುರಿತು ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಯುವ ರೈತ ಮಹಾಂತೇಶ, ಎಪಿಎಂಸಿ ತಿದ್ದುಪಡಿ ಕಾಯ್ದೆಯಿಂದ ರೈತರು ಬೆಳೆದ ಬೆಳೆಗಳನ್ನು ನೇರವಾಗಿ ಮಾರಾಟ ಮಾಡಲು ಸಹಕಾರಿಯಾಗಿದೆ. ಇದರಿಂದ ಮಧ್ಯವರ್ತಿಗಳ ಹಾವಳಿಯೂ ತಪ್ಪಿದಂತಾಗಿದೆ ಎಂದರು. ಭಾವನೆ ಮೂಡಿಸಾಕ್ತಾರ. ಈ ಕಾಯ್ದೆ ಯಾವುದೇ ರೈತರಿಗೆ ಯಾವುದೇ ತೊಂದರೆ ಆಗದೆ ನಮ್ಮ ಬೆಳೆಗೆ ನಮ್ಮ ಯೋಗ್ಯವಾದ ಬೆಲೆಯನ್ನು ದೊರಕಿಸ್ಕೊಡಕ್ಕೆ ಅನುಕೂಲ ಆಗಿದೆ. ರೈತರಿಗೆ ಪೂರಕ. ಮತ್ತೋರ್ವ ರೈತ ಮಲ್ಲಿಕಾರ್ಜುನ ಕುಂಬಾರ, ಈ ಕಾಯ್ದೆಯಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಿದೆ. ತಾವು ಬೆಳೆದ ಬೆಳೆಗಳನ್ನು ತಮಗೆ ಇಷ್ಟವಾದ ಕಡೆಗಳಲ್ಲಿ ಮಾರಾಟ ಮಾಡಲು ಅವಕಾಶ ದೊರೆತಿದೆ ಎಂದರು. ಮಾರಾಟ ಮಾಡುವಂತ ಹಕ್ಕು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಮಧು ಪಾಟೀಲ, ಎಪಿಎಂಸಿ ಭೂ ಸುಧಾರಣೆ ಮತ್ತು ಕೃಷಿ ಕಾಯ್ದೆಗಳು ರೈತರಿಗೆ ವರದಾನವಾಗಿವೆ. ಇದರಿಂದ ರೈತರು ತಮ್ಮ ಬೆಳೆಗಳನ್ನು ಮುಕ್ತವಾಗಿ ಮಾರಾಟ ಮಾಡುವ ಹಕ್ಕು ದೊರೆತಿದೆ ಎಂದು ಹೇಳಿದರು. ಅದರಲ್ಲೂ ನಾವೆಲ್ಲಾದರೂ ಮಾರಾಟ ಮಾಡ್ಕೋಬಹುದು. ನಮ್ಮ ಬೆಳೆಗೆ ನಮ್ಗೆ ಹಕ್ಕು ಮಾಡಿಕೊಟ್ಟಿದ್ದಂಥ ರೈತರಿಗೆ ನಮ್ಮ ರೈತರಿಗೆ ಹಕ್ಕಿರಲಿಲ್ಲ. ಹಕ್ಕು ಮಾಡಿಕೊಟ್ಟಂಥ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ರೈತ ಬಾಂಧವರಿಂದ ತಿಳಿಸ್ತಾ ಇದ್ದೀನಿ. ರಾಜಶೇಖರ ನಿಂಬರಗಿ, ಕೃಷಿ ಕಾಯ್ದೆಗಳು ರೈತರ ಪರವಾಗಿದ್ದು ಅನ್ನದಾತರಿಗೆ ಸಹಕಾರಿಯಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮೇಲೆ ಭರವಸೆ ಆಗುತ್ತೆ ಹೇಳಿ ನಾವು ಪೂರ್ಣ ನಂಬಿಕೆ ಆಗುತ್ತೆ ಹೇಳಕ್ಕೆ ದೇಶದಲ್ಲಿ ಆಗಲಿ. ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ರಾಜಶೇಖರ ವಿಲಿಯಮ್ಸ್, ಸರ್ಕಾರ ಜಾರಿಗೆ ತಂದಿರುವ 3 ಕೃಷಿ ಕಾಯ್ದೆಗಳು ರೈತರ ಪರವಾಗಿವೆ. ಇದರಿಂದ ರೈತರು ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ದೊರೆಯುತ್ತದೆ ಎಂದರು. ದರ ಕೊಡ್ತಿದ್ರಪ್ಪ ಅಂತಂದ್ರೆ ನೀವು ಆ ಒಂದು ರೈತರು ಅಗ್ರಿಮೆಂಟ್ ಮಾಡಿಕೊಂಡು ನೀವು ಬೆಳೆದು ಅವ್ರಿಗೆ ಕೊಡ್ಬೋದು. ಬಟ್ ಅದನ್ನು ತೆಗಿಯಕ್ಕೆ ಸರ್ಕಾರ ಚಿಂತನೆ ಮಾಡಿದಾಗ ನಾವು ಅದನ್ನ ವಿರೋಧ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಬಹಳಷ್ಟು ಕಾರಣಗಳು ಇರ್ತವೆ. ಇದನ್ನ ಒಳ್ಳೆಯ ರೀತಿಯಿಂದ ಯೋಚನೆ ಮಾಡಿದಾಗ ನಮಗೆ ಈ ಕಾಯ್ದೆಗಳು ಎಲ್ಲಾನು ಒಳ್ಳೇದು ಆಗ್ತವಂತ ಹೇಳ್ತಾ ನನ್ನೊಂದು. ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಯ ಮೊದಲ ಹಂತದ ಮತದಾನ ಶಾಂತಿಯುತವಾಗಿ ನಡೆದಿದ್ದು, ಇದೇ 27ರಂದು 2ನೇ ಹಂತದ ಚುನಾವಣೆ ನಡೆಯಲಿದೆ. ಇದೇ 22ರಂದು 117 ತಾಲೂಕುಗಳ 3,019 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿತ್ತು. ಡಿಸೆಂಬರ್ 27ರಂದು 109 ತಾಲೂಕುಗಳ 2,709 ಗ್ರಾಮ ಪಂಚಾಯಿತಿ ಚುನಾವಣೆಗೆ ಮತದಾನ ನಡೆಯಲಿದ್ದು, ಇದೇ 30ರಂದು ಫಲಿತಾಂಶ ಹೊರಬೀಳಲಿದೆ. ಮತದಾನದ ಹಿನ್ನೆಲೆಯಲ್ಲಿ ಅಗತ್ಯ ಬಿಗಿ ಭದ್ರತೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಕೋವಿಡ್-19 ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಮತ ಚಲಾಯಿಸುವಂತೆ ಮತದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ.
ಪ್ರತಿಯೊಬ್ಬ ವ್ಯಕ್ತಿಯ ಬದುಕನ್ನು ಸರಿದಾರಿಗೆ ತರುವ ಪ್ರಯತ್ನದಲ್ಲಿ ಶಿಕ್ಷಕ ನಿರ್ವಹಿಸುವ ಪಾತ್ರ ಮಹತ್ವದ್ದು. ಅಕ್ಷರದ ಬೆಳಕನ್ನು ಬಿತ್ತುವ ಶಿಕ್ಷಕ ಬಡ ವಿದ್ಯಾರ್ಥಿನಿಯೊಬ್ಬರಿಗೆ ತನ್ನ ಮನೆಯನ್ನೇ ದಾನವಾಗಿ ನೀಡುವ ಮೂಲಕ ಮಾನವೀಯ ಉದಾರತೆಯನ್ನು ಮೆರೆದಿರುವುದು ವಿಶೇಷ. ಉಡುಪಿ ಜಿಲ್ಲೆಯ ನಿಟ್ಟೂರು ಅನುದಾನಿತ ಪ್ರೌಢಶಾಲೆಯ ಈ ಶಿಕ್ಷಕರೊಬ್ಬರ ಕುರಿತ ವರದಿ ಇಲ್ಲಿದೆ. ಪರೋಪಕಾರಾರ್ಥ ಮಿದಂ ಶರೀರಂ ಎಂಬ ವಾಕ್ಯವನ್ನು ಉಡುಪಿ ನಗರದ ನಿಟ್ಟೂರು ಸರಕಾರಿ ಅನುದಾನಿತ ಪ್ರೌಢಶಾಲೆಯ ಗಣಿತ ಶಿಕ್ಷಕ ಮುರಳಿ ಕಡೇಕರ್ ಕಳೆದ 3 ದಶಕದಿಂದ ಅಕ್ಷರಶಃ ಪಾಲಿಸುತ್ತಿದ್ದಾರೆ. ಶಿಕ್ಷಕ ವೃತ್ತಿಯನ್ನ ಪ್ರೀತಿಸಬೇಕು, ಇದರಲ್ಲಿ ನೆಮ್ಮದಿಯಿಂದ ನಿವೃತ್ತನಾಗಬೇಕೆಂದು ಆ ದಿವಸ ಸಂಕಲ್ಪಿಸಿದ್ದೇನೆ. ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಯ ಬಗ್ಗೆ ಯಕ್ಷಗಾನ, ನಾಟಕ, ಯೋಗ, ಸ್ಪೋಕನ್ ಇಂಗ್ಲಿಷ್, ಭರತನಾಟ್ಯ, ಸಂಗೀತ ಎಲ್ಲವನ್ನು ಕೂಡ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಗುರುಗಳಿಂದ ಕಲಿಸುವ ಪರಿಪಾಠವನ್ನು ಉಳಿದ ನಮ್ಮ ಟೀಚರ್ಸ್ನ ಸಹಯೋಗದಿಂದ ಮಾಡ್ತಾ ಬಂದಿದ್ದೇನೆ. ತಮ್ಮ ಶಾಲೆಯಲ್ಲಿ ಕಲಿಯುವ ಕಡು ಬಡ ವಿದ್ಯಾರ್ಥಿಗಳ ಕೌಟುಂಬಿಕ ಸ್ಥಿತಿಗತಿ ಅರಿಯಲು ವರ್ಷಕ್ಕೊಮ್ಮೆ ಸಮೀಕ್ಷೆಯನ್ನೂ ನಡೆಸುವ ಇವರು ವಿದ್ಯಾರ್ಥಿಗಳ ಕುಟುಂಬದ ಜೀವನ ಮಟ್ಟ ಸುಧಾರಣೆಗೆ ಶ್ರಮಿಸುತ್ತಿದ್ದಾರೆ. ಮೊದಲಿಗೆ 1990ರ ದಶಕದಲ್ಲಿ ಮಕ್ಕಳಲ್ಲಿ ಉಳಿತಾಯ ಪ್ರಜ್ಞೆ ಮೂಡಿಸಲು ಶಾಲೆಯಲ್ಲಿ ಸಂಚಯಿಕ ಬ್ಯಾಂಕ್ ಸ್ಥಾಪಿಸಿದ ಮುರಳಿ ಅವರು 2000 ಇಸವಿಯಲ್ಲಿ ಇದರಿಂದ ಬಂದ ಲಾಭದಲ್ಲಿ ಮಕ್ಕಳಿಗೆ ಬಿಸಿ ಗಂಜಿ ಊಟದ ಯೋಜನೆ ಆರಂಭಿಸಿದರು. ಬಳಿಕ ಸಂಚಯಿಕ ಬ್ಯಾಂಕ್ನಿಂದ ಬರುವ ಲಾಭವನ್ನು ಬಡ ವಿದ್ಯಾರ್ಥಿಗಳ ಮನೆಗೆ ವಿದ್ಯುತ್ ಸಂಪರ್ಕ, ಸೋಲಾರ್ ದೀಪ ಅಳವಡಿಸಲು, ಅಡುಗೆ ಅನಿಲ ಸೌಲಭ್ಯ ಕಲ್ಪಿಸಲು, ಮಕ್ಕಳನ್ನು ಶಾಲೆಗೆ ಕರೆತರುವ ಶಾಲಾ ವಾಹನ ವ್ಯವಸ್ಥೆಗೆ ಹಾಗೂ ಉನ್ನತ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನ ನೀಡಿಕೆ ಬಳಸಲು ಆರಂಭಿಸಿದರು. ಅವರು ಮುಖ್ಯೋಪಾಧ್ಯಾಯರಾಗಿ, ಶಿಕ್ಷಕರಾಗಿ ನಮ್ಮ ನಿಟ್ಟೂರು ಹೈಸ್ಕೂಲಿಗೆ ಬಹಳ ದೊಡ್ಡ ಕೊಡುಗೆಯನ್ನ, ಬಹಳ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ಶಾಲೆಯ ಮಕ್ಕಳನ್ನು ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುವ ಆ ಮಕ್ಕಳ ಕುಟುಂಬಕ್ಕೆ ನೆರವಾಗುತ್ತಿರುವ ಮುರಳಿ ಕಡೇಕರ್ ಅವರಿಗೆ ತಮ್ಮ ಈ ಕಾರ್ಯದ ಬಗ್ಗೆ ಹೆಮ್ಮೆ ಇದೆ. ಈ ಶಾಲೆಗೆ ಬರುವ ಬಹುಪಾಲು ಮಕ್ಕಳು ಬಡ ಮತ್ತು ರೈತಾಪಿ ವರ್ಗದ ಕುಟುಂಬದವರಾಗಿದ್ದು ಅವರಿಗೆ ಆಧುನಿಕ ಕೃಷಿಯ ಪ್ರತ್ಯಕ್ಷ ಪಾಠವನ್ನು ಕಲಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಪಾಳು ಬಿದ್ದ ಜಮೀನಿನಲ್ಲಿ ಮಕ್ಕಳಿಂದಲೇ ಭತ್ತ ನಾಟಿ ಮಾಡಿಸಿ ಕಟಾವು ಮಾಡಿಸಿದ್ದಾರೆ. 50 ಎಕರೆ ಹಡಿಲು ಭೂಮಿಯಲ್ಲಿ ಭತ್ತದ ಕೃಷಿ ಮಾಡಿ ಸಂಪೂರ್ಣ ಸಾವಯವ ಅಕ್ಕಿ ಬೆಳೆದು ಶಾಲೆಯ ಬ್ರ್ಯಾಂಡ್ ಮಾಡುವ ಯೋಜನೆಯನ್ನು ಸಿದ್ಧಗೊಳಿಸಿದ್ದಾರೆ. ಈ ಶಾಲೆ ಕೇವಲ ಪಠ್ಯದ ಶಿಕ್ಷಣಕ್ಕಷ್ಟೇ ಸೀಮಿತವಾಗದೆ ಮಕ್ಕಳಿಗೆ ಜೀವನೋಪಾಯದ ಪಾಠವನ್ನು ಕಲಿಸುತ್ತಿದೆ. ನಿವೃತ್ತನಾಗುವಾಗ ಸುತ್ತಮುತ್ತದ 50 ಎಕರೆ ಹಡಿಲು ಗದ್ದೆಯನ್ನು ಹಸಿರು ಮಾಡುವಂತಹ ಒಂದು ಅಭಿಯಾನಕ್ಕೆ ಧುಮುಕಿದೆ. ಭತ್ತವನ್ನು ಕೊಯ್ಲು ಮಾಡ್ತಾ ಇದ್ದೇವೆ. ಅದನ್ನು ನಾವೇ ಅಕ್ಕಿ ಮಾಡಿ, ಅದು ಸಾವಯವ ಅಕ್ಕಿ, ಒಂದು ಚೂರು ಫರ್ಟಿಲೈಸರ್ ಹಾಕಲಿಲ್ಲ ನಾವು, ಹಾಗೆ ಯಾವುದೇ ಕ್ರಿಮಿನಾಶಕ ಹಾಕಲಿಲ್ಲ. ಅದನ್ನು ನಾವೇ ವಿಕ್ರಯಿಸಿ 10-20 ಲಕ್ಷ ರೂಪಾಯಿ ಖರ್ಚಾಗಿದೆ. ಯಾಕಂದರೆ 20-30 ವರ್ಷದಿಂದ ನಾಟಿ ಮಾಡದೇ ಇರುವ ಗದ್ದೆ, ಅದು ಅತ್ಯಂತ ಯಶಸ್ವಿ ಯೋಜನೆ ಹಡಿಲು ಗದ್ದೆ ಅಭಿಯಾನ. ಕೂಲಿ ಕಾರ್ಮಿಕರಾಗಿರುವ ಪಾಲಕರಂತೂ ತಾವು ಮಕ್ಕಳನ್ನು ಎಂಜಿನಿಯರಿಂಗ್ ಓದಿಸುವ ಕನಸು ಕಂಡಿರಲಿಲ್ಲ. ಈ ಶಾಲೆಯ ಶಿಕ್ಷಕರ ಸೇವಾ ಮನೋಭಾವದ ಕಾರಣದಿಂದ ಅದು ಸಾಧ್ಯವಾಗಿದೆ ಎಂದು ಕೃತಜ್ಞತೆ ಅರ್ಪಿಸುತ್ತಾರೆ. ನಮಗೆ ಕನಸು ಮನಸ್ಸಲ್ಲೂ ನಾವು ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತೇವೆ, ನಮ್ಮ ಮಕ್ಕಳು ಈ ತರ ಮುಂದೆ ಬರ್ತಾರ ಅಂತ ನಮಗೆ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈಗ ನನ್ನ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಒಬ್ಬಳು ಡಿಗ್ರಿ ಮಾಡ್ತಾ ಇದ್ದಾಳೆ. ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ವಲಸೆ ಕಾರ್ಮಿಕರ, ಕೂಲಿ ಕಾರ್ಮಿಕರ ಮಕ್ಕಳಾಗಿದ್ದು ಆ ಮಕ್ಕಳ ಕುಟುಂಬ ಆರ್ಥಿಕ ಸ್ಥಿತಿ ಸುಧಾರಣೆಗೂ ಮುರಳಿ ಕಡೇಕರ್ ಶ್ರಮಿಸುತ್ತಿದ್ದಾರೆ. ತುಂಬಾ ಕಷ್ಟ ಆಗ್ತಿತ್ತು ಮೊದಲು ಬರೀಲಿಕ್ಕೆ ಓದ್ಲಿಕ್ಕೆಲ್ಲ. ಶಾಲೆಗೆ ಹೋದ್ಮೇಲೆ ನನಗೆ ಈಗ ಕರೆಂಟು ಹಾಕ್ಸಿದ್ದಾರೆ, ಮನೆಯನ್ನು ಕಟ್ಸಿಕೊಟ್ಟಿದ್ದಾರೆ, ಮತ್ತೆ ಡಾಕ್ಟರ್ ಆಗಬೇಕಂತ ಆಸೆ ಮಾಡ್ಕೊಂಡಿದ್ದೇನೆ. ಹೀಗೆ ಮುರಳಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳ ಪೋಷಕರ ದುಶ್ಚಟ ಬಿಡಿಸುವ ಕಾರ್ಯವನ್ನು ಮಾಡುತ್ತಿರುವ ಇವರು ಬಾಲ್ಯ ವಿವಾಹಕ್ಕೆ ಬಲಿಯಾಗಿ ವಿದ್ಯೆಯಿಂದ ವಂಚಿತವಾಗುತ್ತಿದ್ದ ಮಕ್ಕಳ ರಕ್ಷಣೆ ಮಾಡಿ ಅವರ ಕಲಿಕೆ ಮುಂದುವರಿಕೆಗೆ ಪ್ರೋತ್ಸಾಹಿಸಿದ್ದಾರೆ. ಶಿಕ್ಷಕರಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ, ಮುಖ್ಯ ಶಿಕ್ಷಕರಾಗಿ ಶಾಲೆಯ ಮತ್ತು ಮಕ್ಕಳ ಹಾಗೂ ದುರ್ಬಲರ ಏಳಿಗೆಗಾಗಿ ಶ್ರಮಿಸಿದ ಮುರಳಿ ಕಡೇಕರ್ ಅವರನ್ನು ಈ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯನ್ನಾಗಿ ಮಾಡಿ ಆಡಳಿತ ಮಂಡಳಿ ಗೌರವಿಸಿದೆ. ಇತ್ತೀಚೆಗಷ್ಟೇ ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾದ ಮುರಳಿ ಅವರು ತಮಗೆ ನಿವೃತ್ತಿ ಬಳಿಕ ದೊರೆತ ಹಣದಿಂದ ತಮ್ಮ ಶಾಲೆಯ ಕಡು ಬಡ ಕುಟುಂಬದ ವಿದ್ಯಾರ್ಥಿನಿ ನಯನ ಕುಟುಂಬಕ್ಕೆ ಸುಮಾರು 4.5 ಲಕ್ಷ ವೆಚ್ಚದಲ್ಲಿ ಸ್ವಂತ ಸೂರು ಕಟ್ಟಿಕೊಟ್ಟಿದ್ದಾರೆ. ಪರಿಸರ ಪ್ರೇಮಿಯೂ ಆದ ಮುರಳಿ ಅವರು ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸಲು 5,000 ಗಿಡ ನೆಡೆಸಿದ್ದಾರೆ.
ಅಂಬಲಪಾಡಿ ಯಕ್ಷಗಾನ ಮಂಡಳಿ ಅಧ್ಯಕ್ಷ ಹಾಗೂ ಕಲಾವಿದರಾಗಿರುವ ಇವರು ಅಮೆರಿಕ ಸೇರಿದಂತೆ ವಿವಿಧೆಡೆ ಯಕ್ಷಗಾನ ಪ್ರಸಂಗಗಳ ಪ್ರದರ್ಶನ ನೀಡಿದ್ದಾರೆ. ಸರ್ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ. ಸರ್ ಮೇಲೆ ತುಂಬಾ ಗೌರವ ಇದೆ, ನನಗೆ ತುಂಬಾ ಪ್ರೀತಿನೂ ಇದೆ. ಈ ನಂತರ ಬಡವರಿಗೆ ಇದೇ ತರ ಸಹಾಯ ಮಾಡಲಿ ಅಂತ ದೇವರ ಹತ್ರ ಕೇಳ್ತೆ. ಶಾಲೆಯಲ್ಲಿ ಅನುದಾನಿತ ಶಾಲೆಯಲ್ಲಿ ಒಬ್ಬ ಶಿಕ್ಷಕನಾಗಿ ದುಡಿತಾ ಇರೋದು ನನ್ನ ಸೌಭಾಗ್ಯ. ಯಾಕಂದರೆ ತುಂಬ ಸಮಸ್ಯೆಗಳು, ಕಷ್ಟಗಳು, ನೋವುಗಳಿರುವ ಮಕ್ಕಳನ್ನು ನಾವು ನೋಡ್ತೇವೆ. ಆ ಮಕ್ಕಳ ಸಮಸ್ಯೆಗಳಿಗೆ ಸ್ಪಂದಿಸುವ ಅವಕಾಶ ನಮಗೆ ಲಭ್ಯ ಆಗ್ತದೆ. ಆ ಸಮಸ್ಯೆ ನಿವಾರಣೆ ಆದಾಗ ಸಿಗುವ ಖುಷಿ, ಧನ್ಯತೆ ಇದೆಯಲ್ಲ, ಅದಕ್ಕೆ ಮೌಲ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಮುಖ ಪ್ರತಿಭೆಯ, ಸಾಮಾಜಿಕ ಕಳಕಳಿಯ ಇಂತಹ ಗುರುಗಳ ಸಂಖ್ಯೆ ಸಾವಿರವಾಗಲಿ ಎಂಬುದು ಸುದ್ದಿ ಸೌರಭದ ಆಶಯ. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ 24,712 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,01,13,778ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,83,849 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 2.80ಗೆ ಇಳಿಕೆಯಾಗಿದೆ. ಒಟ್ಟು 96,93,173 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡಾ 95.75ರಲ್ಲಿದೆ. ದೇಶದಲ್ಲಿ ಈವರೆಗೆ 1,46,756 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.45ರಷ್ಟಿದೆ. ಬ್ರಿಟನ್ನಲ್ಲಿ ಹೊಸ ರೂಪಾಂತರದ ಕೋವಿಡ್-19 ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಭಾರತ ಸೇರಿದಂತೆ ವಿಶ್ವದ 40 ರಾಷ್ಟ್ರಗಳು ಅಲ್ಲಿನ ವಿಮಾನ ಸೇವೆಗಳ ಮೇಲೆ ನಿರ್ಬಂಧ ಹೇರಿದೆ. ಬ್ರಿಟನ್ನ ನೆರೆ ರಾಷ್ಟ್ರ ಸ್ಕಾಟ್ಲೆಂಡ್ ತನ್ನ ಗಡಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದು, ಪ್ರಮುಖ ಆರ್ಥಿಕ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರುವ ಫ್ರಾನ್ಸ್, ಜರ್ಮನಿ, ರಷ್ಯಾ, ಇಟಲಿ, ಟರ್ಕಿ ಮತ್ತು ಮಧ್ಯಪ್ರಾಚ್ಯ ದೇಶಗಳು ಕೂಡ ವಿಮಾನಗಳ ಹಾರಾಟವನ್ನು ಸಂಪೂರ್ಣವಾಗಿ ರದ್ದುಪಡಿಸಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಭಾರತ ರಷ್ಯಾ ನಡುವಿನ ವಾರ್ಷಿಕ ಶೃಂಗಸಭೆಯನ್ನು ರದ್ದುಗೊಳಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾತ್ಸವ್, ಕೊರೋನಾ ಹಿನ್ನೆಲೆಯಲ್ಲಿ ಉಭಯ ದೇಶಗಳ ಪರಸ್ಪರ ಸಮ್ಮತಿ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಕುರಿತು ಯಾವುದೇ ಸುಳ್ಳು ಹಾಗೂ ಬೇಜವಾಬ್ದಾರಿಯ ವದಂತಿಗಳನ್ನು ನಂಬಬಾರದು ಎಂದು ಮನವಿ ಮಾಡಿದ್ದಾರೆ. ಕಳೆದ 2 ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಉಭಯ ರಾಷ್ಟ್ರಗಳ ನಡುವಿನ ವಾರ್ಷಿಕ ಶೃಂಗಸಭೆ ರದ್ದುಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೌರ ಇಂಧನ ಮೈತ್ರಿ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ಭಾರತ ಜಾಗತಿಕ ನಾಯಕತ್ವ, ಸ್ಪಷ್ಟ ಗುರಿಯೊಂದಿಗೆ ದಿಟ್ಟ ಹೆಜ್ಜೆ, ಪ್ರಧಾನಿ ನರೇಂದ್ರ ಮೋದಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉನ್ನತೀಕರಣ ಯೋಜನೆ ಕುರಿತು ಮುಖ್ಯಮಂತ್ರಿಗಳಿಗೆ ಪ್ರಾತ್ಯಕ್ಷಿಕೆಯೊಂದಿಗೆ ವಿವರಣೆ, ಡಾಕ್ಟರ್ ಕೆ ಸುಧಾಕರ್. ಖಾಸಗಿ ಸರ್ಕಾರಿ ಶಾಲೆಗಳ ನಡುವಿನ ಡಿಜಿಟಲ್ ಅಂತರ ನಿಗ್ರಹಕ್ಕೆ ಒತ್ತು, ಸ್ಮಾರ್ಟ್ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಅಗತ್ಯ ಕ್ರಮ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಕೊರೋನಾ ಸೋಂಕು ಹೊಸ ಅಲೆ ಆತಂಕ, ಬ್ರಿಟನ್ನಿಂದ ಆಗಮಿಸಿರುವ ಪ್ರಯಾಣಿಕರ ಬಗ್ಗೆ ಕಣ್ಗಾವಲು, ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.